ಉಡುತರಹಳ್ಳ ಯೋಜನೆ ಅಭಿವೃದ್ಧಿಗೆ ಬಜೆಟ್ನಲ್ಲಿ 490 ಕೋಟಿ ರೂಪಾಯಿ ಅನುಮೋದನೆ ನೀಡಿರುವಂತಹ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದ ಗೌಡೇಗೌಡ ಅಭಿನಂದಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ಹೋರಾಟದ ಫಲವಾಗಿ ಹನೂರು ತಾಲೂಕಿನಲ್ಲಿ ಅಂತರ್ಜಲ ಹೆಚ್ಚಿಸಿ ಕುಡಿಯುವ ನೀರು ಹಾಗೂ 12,000 ಎಕರೆ ಬಾಧಿತ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರಾವರಿ ಒದಗಿಸುವ ಉಡುತೊರೆಹಳ್ಳ ಯೋಜನೆಗೆ ಬಜೆಟ್ನಲ್ಲಿ 490 ಕೋಟಿ ರೂಪಾಯಿ ಅನುಮೋದನೆ ಕೊಟ್ಟಿದ್ದಾರೆ. ಅದರಂತೆ ತಕ್ಷಣ ಹಣವನ್ನ ಬಿಡುಗಡೆ ಮಾಡಿ ಯೋಜನೆಯ ಕೆಲಸ ಆರಂಭಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹಿಸಿದರು. ಹನೂರು ತಾಲೂಕಿನ ಎಲ್ಲ ಹಳ್ಳಿಗಳು ಹಲವಾರು ವರ್ಷಗಳಿಂದ ಮಳೆ ಇಲ್ಲದೆ ಅಂತರ್ಜಲ ಕುಸಿತವಾಗಿದ್ದು ಕುಡಿಯುವ ನೀರಿಗೂ ಸಹ ಹಾಹಾಕಾರ ಉಂಟಾಗಿರೋದ್ರಿಂದ 2021-22ರಲ್ಲಿ ಹನೂರು ಭಾಗದ ಕೆರೆ ಕಟ್ಟೆಗಳನ್ನ ತುಂಬಿಸಬೇಕಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಅವತ್ತು 180 ಕೋಟಿ ರೂಪಾಯಿ ಅನುದಾನವನ್ನ ಡಿಪಿಆರ್ ಮಾಡಿತ್ತು. ಆದರೆ ಅನುದಾನ ಕೊಟ್ಟಿರಲಿಲ್ಲ. ಈಗಿನ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಮ್ಮ ಹೋರಾಟದ ಫಲವಾಗಿ ನಾವು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದು ನೀರಾವರಿ ಇಲಾಖೆ ಮುಂದೆ ಹೋರಾಟ ಮಾಡಿದ್ದು ಮತ್ತು ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡಿದ್ದು ಮತ್ತು ರಾಮಾಪುರದಿಂದ ಬೈಕ್ ರ್ಯಾಲಿ ಮಾಡಿ ಜಿಲ್ಲಾಡಳಿತ ಭವನದಲ್ಲಿ ಒತ್ತಾಯ ಮಾಡಿದ್ದು ಮತ್ತೆ ಈಗ ಕಳೆದ ತಿಂಗಳು ಫೆಬ್ರವರಿ ತಿಂಗಳು 25ನೇ ತಾರೀಕು ನಾವು ಹನೂರು ತಾಲೂಕು ಪಾದಯಾತ್ರೆ ಅಂತ ಒಂದು ಪಾದಯಾತ್ರೆ ಶುರು ಮಾಡಿ 2ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಪಾದಯಾತ್ರೆ ಹೊರಟ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲರನ್ನು ಕರೆಸಿಕೊಂಡು ಈ ಬಜೆಟ್ನಲ್ಲಿ ನಿಮ್ಗೆ 490 ಕೋಟಿ ರೂಪಾಯಿನ ಅನುದಾನವನ್ನ ಘೋಷಣೆ ಮಾಡ್ತೀವಿ, ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿರು. ಅದೇ ತರ ಇವತ್ತಿನ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅನುಮೋದನೆ ನೀಡಿದ್ದಾರೆ. ತಕ್ಷಣ ಹಣ ಬಿಡುಗಡೆ ಮಾಡಿ ಯೋಜನೆಯನ್ನ ಶುರು ಮಾಡಬೇಕು ಅಂತ ನಾವು ಸರ್ಕಾರ ಒತ್ತಾಯ ಮಾಡ್ತಾ ಈ ಒಂದು ಹೋರಾಟದಲ್ಲಿ ಹಲವಾರು ಸಮಯ ಇದೆ. ಈ ಕ್ಷೇತ್ರದ ಶಾಸಕರಾದ ಮಂಜುನಾಥ್ನವ್ರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ವೆಂಕಟೇಶ್ನವ್ರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಮಾಜಿ ಶಾಸಕರಾದಂತ ನರೇಂದ್ರ ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತೀವಿ. ಮತ್ತು ಈ ಒಂದು ಪಾದಯಾತ್ರೆಯಲ್ಲಿ ಮಳವಳ್ಳಿ ತಾಲೂಕು ರೈತ ಸಂಘ, ಮದ್ದೂರು ತಾಲೂಕು ರೈತ ಸಂಘ, ರಾಮನಗರ ಜಿಲ್ಲಾ ರೈತ ಸಂಘ, ಎಲ್ಲಾ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ರಾಜ್ಯಾಧ್ಯಕ್ಷರು ನಮ್ಮೆಲ್ಲರ ಬೆಂಬಲವಾಗಿ ನಿಂತು ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ಮಾಡಿಸಿರೋದ್ರಿಂದ ರಾಜ್ಯಾಧ್ಯಕ್ಷರು ಸಹ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಈ ಯೋಜನೆ 490 ಕೋಟಿ ರೂಪಾಯಿ ಘೋಷಣೆ ಮಾಡಿದರೆ ಸರ್ಕಾರ ಈಗಲಾರು ಹಣ ಬಿಡುಗಡೆ ಮಾಡಿ ತಕ್ಷಣ ಈ ಭಾಗದ ಎಲ್ಲ ಕೆರೆ ಕಟ್ಟೆಗಳನ್ನ ತುಂಬಿಸಬೇಕು ಅಂತ ಹಣ ಬಿಡುಗಡೆ ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.